ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇಲ್ಲಿ ಇದು ಟ್ಯೂಸ್ಡೇ ಲಾಗು. ಅರ್ಲಿ ಮಾರ್ನಿಂಗ್ 5:30ಗೆ ಪೂಜೆ ಮಾಡಿದ್ದೀನಿ. ಹೂವು ಏನೂ ಬಂದಿರಲಿಲ್ಲ, ಸೊ ನಾರ್ಮಲಾಗಿ ಬೇಗ ಎದ್ದಿದ್ದೆ 4 o'clockಗೆ. 5:30ಗೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಫೀಸ್ಗೆ ಹೋಗಬೇಕು ಅಂತ. ಆವತ್ತು ಟ್ಯೂಸ್ಡೇ. ಇಲ್ಲಿ ಕಿಚನ್ಗೆ ಬಂದು ನಾನಿವತ್ತು ಮೆಂತ್ಯ ವಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ನಾನ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಡೆಲಿವರಿ ಆದಮೇಲೆ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿದ್ರೆ ತಲೆಗೆ ಹೆಡ್ಡೇಕ್ ಬರ್ತಾಯಿದೆ. ಫಸ್ಟ್ ಏನೂ ಇರಲಿಲ್ಲ, ಈಗ ಬರ್ತಾಯಿದೆ. ಇಲ್ಲಿ ಮೆಂತ್ಯ ವಾಟರ್ನ ರೆಡಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಪೂಜೆ ಎಲ್ಲ ಲೇಟ್ ಆಗುತ್ತೆ ಅಂತ ಲಾಸ್ಟ್ ವ್ಲಾಗ್ಸಲ್ಲಿ ಹೇಳಿದ್ದೆ ನಿಮಗೆ. ಇಲ್ಲಿ ಹಸ್ಬೆಂಡ್ಗೂ ಎದ್ದಿದ್ರು ಅಂತ ಹೇಳಿ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಮೆಂತ್ಯ ವಾಟರ್ನ. ಅವ್ರೇನು ರೂಮಲ್ಲಿ ಹಾಗೆ ಕುಡಿತಾರೆ ಅಂತೆಲ್ಲ, ಬಂದು ಫ್ರೆಶ್ ಅಪ್ ಆಗಿ ಹೊರಗಡೆ ಎತ್ಕೊಂಬಂದು ಕುಡಿತಾರೆ. ಬಟ್ ತೊಗೊಂಡೋಗಿ ಅಲ್ಲಿಟ್ಟರೆ ಕುಡಿತಾರೆ, ಇಲ್ಲಾಂದರೆ ಹಾಗೇ ಫೋನ್ ನೋಡ್ಕೊಂಡಿರ್ತಾರೆ. ನಾನಿಲ್ಲಿ ಒಳಗಡೆ ಬಂದು ಆರಾಮಾಗಿ ಮಗಳಿರಲ್ವಲ್ಲ, ನೆಮ್ಮದಿಯಾಗಿ ಬೆಳಗ್ಗೆ ಟೈಮು ಏನಾದರೂ ಟೀನೋ ಕಾಫಿನೋ ಈ ಥರ ವಾಟರು ಏನಾದರೂ ಕುಡಿದ್ರೂ ಸಹ ನೆಮ್ಮದಿಯಾಗಿ ಕುಡಿಬೋದು. ಅವರೇನಾದರೂ ಎದ್ದಿದ್ರೆ ಊಟ ತಿನ್ನೋಕ್ಕೂ ಬಿಡೋಲ್ಲ, ನೀರು ಕುಡಿಯೋಕ್ಕೂ ಬಿಡೋಲ್ಲ. ಅಷ್ಟು ಹಿಂಸೆ ಮಾಡ್ತಾ ಇರ್ತಾಳೆ. ಎಳಿಯೋದು, ನನಗೆ ಬೇಕು ಅನ್ನೋದು, ಅಥವಾ ಏನಾದರೂ ಒಂದು ತೀಟೆ, ನೆಮ್ಮದಿಯಾಗಿರಲ್ಲ. ಅಥವಾ ಅವಳೇನೋ ಆಟಾಡ್ತಿದ್ರೆ ಬಿದ್ದುಬಿಡ್ತಾರೋ, ಏನು ಮಾಡ್ತಿದ್ದಾರೆ ಅಂತ ನಮಗೂ ಟೆನ್ಷನ್ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಈ ಥರ ಏನಾದರೂ ಬೇಗ ಎದ್ದರೆ ನೆಮ್ಮದಿಯಾಗಿ ಕೂತ್ಕೊಂಡು ಕುಡಿಬೋದು. ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಟೈಮು ಪೀಸಾಗೇ ಇರುತ್ತೆ ನನಗೆ. ಏನಾದರೂ ಮಾಡ್ಕೊಳೋದಿದ್ರೆ ಬೆಳಗ್ಗೆ ಈ ಥರ ಮಾಡ್ಕೋಬೋದು. ಆಲ್ಮೋಸ್ಟ್ ಇಲ್ಲಿ 7 o'clock ಆಗಿತ್ತು. ಸ್ವಲ್ಪ ಲೈಟಾಗಿ ಬಿಸಿಲು ಬಂದಂಗೆ ಆಗ್ತಾಯಿತ್ತು. ನನಗೆ ಯಾಕೋ ತುಂಬ ಏರ್ ಫಾಲ್ ಆಗ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿತ್ತಂದರೆ ನನಗೆ ತುಂಬ ಏರ್ ಫಾಲ್ ಆಗಿಬಿಟ್ಟಿದೆ. ಡೈಲಿ ಏರ್ ಫಾಲ್ ಆಗ್ತಾಯಿದೆ. ಮಮಾ ಅರ್ತ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ, ಅದರಲ್ಲೂ ಏರ್ ಫಾಲ್ ಆಗ್ತಾಯಿತ್ತು. ಸೊ ಇವಾಗ ಸ್ಟಾಪ್ ಮಾಡಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಬೇಕು ಏನೇನಾಗುತ್ತೆ. ಆಮೇಲೆ ಹಾಲು ತರೋಣ ಅಂತ ಹೇಳಿ ಅಂಗಡಿಗೆ ಹೋಗ್ತಾಯಿದ್ದೆ. ಇಲ್ಲಿ ಪಾರಿವಾಳಗಳು 2 ಕಿತ್ಲಾಡ್ತಾಯಿತ್ತು. ಒಂಥರ ಇಲ್ಲಿ ಚೆನ್ನಾಗಿರುತ್ತೆ, ಕೋಗಿಲೆ ಕೂಗೋದು, ಪಾರಿವಾಳ ಬರೋದು. ಅರ್ಲಿ ಮಾರ್ನಿಂಗ್ ನೋಡಿ ಯಾರೂ ಇರೋದಿಲ್ಲ. 6:30 ಆದರೂ ಯಾರಾದರೂ ವರ್ಕ್ಗೆ ಹೋಗೋರಷ್ಟೇ ಓಡಾಡ್ತಾ ಇರ್ತಾರೆ. ಮಾರ್ನಿಂಗ್ ಹೋಗಿ ಹಾಲು ತೊಗೊಂಬಂದು ಇಲ್ಲಿ ಬಿಸಿ ಮಾಡೋಕ್ಕೆ ಹಾಲು ಇಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ವೈಟ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿನೇ ಅದೂ. ತುಂಬ ರೆಸಿಪೀಸ್ ಮಾಡ್ತೀನಿ, ತುಂಬ ಹೆಲ್ತಿ ಫುಡ್ಸ್ ಎಲ್ಲ ಮಾಡ್ತೀನಿ ನಾನು. ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಹಾಲು ಇಟ್ಬಿಟ್ಟು ಹೋಗಿದ್ದೀನಿ. ಫುಲ್ಲು ಉಪ್ಪಿಟ್ಟಿತ್ತು, ನನಗೆ ಬೇಜಾರಾಗೋಯಿತು. ಒಂದೊಂದು ಟೈಮ್ ಹೀಗೆ ನೋಡಿ, ಅಲ್ಲೇ ಹಾಲು ಇಟ್ಬಿಟ್ಟು ಹೊರಗಡೆ ಹೋಗಿದ್ದೀನಿ. ಏನಕ್ಕೂ ಅಷ್ಟು ಬೇಗ ಹಾಲೆಲ್ಲ ಉಪ್ಪಿಟ್ಟಿದೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಕ್ಯಾರೆಟು, ಟೊಮೊಟೊ, ಆನಿಯನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕುಂಬರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದಿರ್ತೀವಲ್ಲ, ಹಸ್ವಾಗ್ತಾ ಇರುತ್ತೆ. ಸ್ವಲ್ಪ ಹೊಟ್ಟೆ ಉರಿದಂಗೆ ಆಗೋದು, ಒಂಥರ ಹೊಟ್ಟೆಲೇನೋ ಸವಣ್ಣಂಗೆ ಆಗ್ತಾ ಇರುತ್ತೆ. ಮೆಂತ್ಯ ನೀರು ಕುಡ್ದಿದ್ದೆ, ಆದರೂ ಅದೆಲ್ಲ ನಮಗೆ ಎಲ್ಲಿ. ಅದಕ್ಕೋಸ್ಕರ ಇಲ್ಲಿ ಕುಕ್ಕುಂಬರ್ದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಒಬ್ಬಳಿಗೆ. ಹಸ್ಬೆಂಡ್ಗೇನು ಕೊಟ್ಟಿಲ್ಲ. ರಾಗಿ ಗಂಜಿ ಮಾಡಿ ಕೊಡೋಣ ಆಮೇಲೆ ಅವ್ರಿಗೆ ಅಂತ ಹೇಳಿ ನಾನಿಲ್ಲಿ ವಾಟರ್ ಕುಡ್ಕೊಂಡು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗು ಮಗಳು ಮಲಗಿದ್ರೆ ಆರಾಮಾಗಿ ಎಲ್ಲ ಕೆಲಸ ಆಗೋಗುತ್ತೆ. ಎದ್ದರೆ ಅಂತೂ ಎಷ್ಟು ಕಡಿಮೆ ಆಗಿಬಿಡುತ್ತೆ. ನನಗೆ ಏರ್ ಫಾಲು ತುಂಬ ಜಾಸ್ತಿ ಆಗ್ತಾಯಿದೆ, ಪಿಂಪಲ್ಸು ಜಾಸ್ತಿ ಆಗ್ತಾಯಿದೆ. ಸೊ ಅದಕ್ಕೆ ಮತ್ತೆ ಈ ಥರ ಎಲ್ಲ ಏನಾದರೂ ಅರ್ಲಿ ಮಾರ್ನಿಂಗ್ ಈ ಥರ ಯಾವುದಾದ್ರೂ ಒಂದು ವೆಜಿಟೇಬಲ್ಲು ಏನೋ ಒಂದು ಡ್ರಿಂಕ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟು ಕುಡಿತಾ ಇದ್ದೆ ನಾನು, ಚೆನ್ನಾಗಿ ಏರ್ಸ್ ಎಲ್ಲ ಚೆನ್ನಾಗಿತ್ತು, ಬ್ಯೂಟಿನೂ ಚೆನ್ನಾಗಿತ್ತು, ಕಲರು ಚೆನ್ನಾಗಿತ್ತು. ಮಗು ಆದಮೇಲೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಬಾಡಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನನಗೆ. ಆಲ್ಮೋಸ್ಟ್ ಚೇಂಜ್ ಆಗಿದೆ. ತುಂಬ ಡಿಫ್ರೆನ್ಸ್ ಇದೆ ಫಸ್ಟಿಗೂ ಇವಾಗೂ. ಮತ್ತೆ ನೋಡೋಣ ರಿಕವರಿ ಆಗುತ್ತೇನೋ. ಇಲ್ಲಿ ನಾನು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಬ್ಬರಿಗೆ ಅಲ್ವಾ, ಒಂದೇ ಟೈಮ್ಗೆ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತೀನಿ, ಎಷ್ಟು ಬೇಕೋ ಅಷ್ಟು. ಆನಿಯನ್ನು ಮತ್ತು ಬೀನ್ಸ್ ಕಟ್ ಮಾಡಿಟ್ಲಿ, ಕ್ಯಾರೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ನಾನು ಹಾಕೋದು. ಟೊಮೊಟೊ ಒಂದು, ಜಾಸ್ತಿ ಏನೋ ವೆಜಿಟೇಬಲ್ಸ್ ಹಾಕೋಲ್ಲ. ಸಿಂಪಲಾಗಿ ಹಾಕಿದಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಏನು ಮಸಾಲೆ ಎಲ್ಲ ಏನೂ ಹಾಕೋದಿಲ್ಲ, ಸಿಂಪಲಾಗಿಷ್ಟೇ. ಆಯಿಲ್ ಹಾಕ್ಕೊಂಡು ಏನೇನು ಪಲಾವ್ ಐಟಮ್ಸ್ ಇರುತ್ತೆ ಅದೆಲ್ಲ ಹಾಕ್ಕೊಂಡು, ಎಲೆ ಹಾಕ್ಕೊಂಡು, ಇಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇವತ್ತು. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಒಂದು ಸ್ವಲ್ಪ ಬ್ರೌನಿಷ್ ಆದಮೇಲೆ ವೆಜಿಟೇಬಲ್ಲು ಮತ್ತು ಏನೇನಿರುತ್ತಲ್ಲ, ಕ್ಯಾರೆಟು, ಬೀನ್ಸು, ನೀವು ಎಷ್ಟು ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೊಬೋದು. ನಾನು ಹಾಕ್ಕೊಳೋದಿಲ್ಲ ಅಷ್ಟೇ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ಖಾರದ ಪುಡಿ ಅಥವಾ ಮಸಾಲೆ ಐಟಮ್ಸ್ ಏನೂ ಹಾಕ್ಕೊಂಡಿಲ್ಲ ನಾನು ಜಾಸ್ತಿ. ರುಬ್ಬಿರೋದು ಏನೂ ಇಲ್ಲ, ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು. ಸುಮ್ಮನೆ ಸಿಂಪಲಾಗಿ ವೈಟ್ ಪಲಾವ್ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ ಇದು. ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. 1 ವಿಸಿಲ್ ಆರ್ 2 ವಿಸಿಲ್ ಬಂದರೆ ಸಾಕು.
ಆಗಿಬಿಡುತ್ತೆ, ಟಿಫನ್ ರೆಡಿನೇ ಆಗಿಬಿಡುತ್ತೆ. ಇಲ್ಲಿ ಟೇಸ್ಟ್ ಎಲ್ಲ ಮಾಡಿ ನೋಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸ್ವಲ್ಪ ಖಾರ ಕಡಿಮೆ ಯಾಕೆ ಹಾಕಿದ್ದೀನಿ ಅಂದರೆ, 1 ಅಥವಾ 2 ಮೆಣಸಿನ್ಕಾಯಿ ಯಾಕೆ ಹಾಕಿದ್ದೀನಿ ಅಂದರೆ, ಮಗಳಿಗೆ ತಿನ್ನಿಸ್ಬೇಕು ಅಂತ ಹಾಕಿದ್ದೆ. ಖಾರ ತಿನ್ನಲ್ಲ ಚಿಕ್ಕ ಮಗು, ಅದಕ್ಕೋಸ್ಕರ. ಇಲ್ಲಿ ಬಾದಾಮ್ ಪೌಡ್ರನ್ನ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮಗಳಿಗೆ ಏನಾದರೂ ಪೌಡ್ರ ಮಿಕ್ಸ್ ಮಾಡಿ ಕೊಡಬೇಕು ಅಂತ ತುಂಬ ದಿನದಿಂದ ಹಾಕ್ಕೊತಿದ್ದೆ. ಪ್ಲೈನ್ ಮಿಲ್ಕ್ ಕೊಡ್ತಾಯಿದ್ದೆ, ಈಗ ಬಾದಾಮ್ ಪೌಡ್ರನ್ನ ಸ್ವಲ್ಪ ಕೊಡ್ತಾಯಿದ್ದೀನಿ. ಮನೇಲೇ ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಳ್ತಾ ಇದ್ದೀನಿ, ಬಟ್ ಮಾಡೋಕ್ಕಾಗಲಿ. ಅದಕ್ಕೋಸ್ಕರ ಅಂಗಡಿಯಿಂದನೇ ತಂದು ಹಾಕ್ತೀನಿ. ಅದು ತುಂಬ ಸ್ವೀಟ್ ಇರುತ್ತೆ, ಸ್ವಲ್ಪ ಹಾಕ್ಕೊಡಿ. ಇಲ್ಲಿ ಹಾಲು ಕೊಡೋಣ ಅಂತ ಬಂದರೆ ನೋಡಿ ಹೇಗೆ ಡ್ರಾಮಾ ಮಾಡ್ತಾ ಇದ್ದಾರೆ ಮೇಡಮ್, ಅಂದರೆ ಬೇಡ ಬೇಡ ಅಂತ. ಬರಲ್ಲ ನೋಡಿ, ಯಾರು ಓಪನ್ ಮಾಡಿದ್ದು? ಒಳಗೆ ಒಳಗೆ ತಿಂದ್ಬಿಡು ನೀವು. ಓಕೆ ಓಕೆ ಕಂದ, ಲವ್ ಯು ಚಿನ್ನ. ಒಪ್ಪೋ ಆರಿನ ಎತ್ಕೊಂಡು ಹೊಂಟು ಅಂತಕೊಂಡ್ರಿ ಚಿನ್ನಮ್ಮ. ರಾಜಕುಮಾರಿ ಯಾರು? ರಾಜಕುಮಾರಿ ಯಾರಮ್ಮ? ಟೊಮೆಟೊ ಮುದ್ದಾ? ಮೊಮ್ಮಗುಡಿ ಆಮೇಲೆ ಬೈ ಬಂದ್ಬಿಡ್ತಾನೆ ಅಂದರೆ ಆರಿನ ಎತ್ತಿ ಮಾಡಿ ಓಡಿ ಓಡಿ ಮಗನೇ. ಏ ಗೊಬ್ಬರಿ ಗೊಬ್ಬರಿ ಡಿಂಕ್ ಚಿಕ್ಕ ಏ ಡಿಂಕ್ ಚಿಕ್ಕ ಅಲ್ಲ ಏನಾಯ್ತು ಬೈಲಿ ಕೇಕು ಅದು ತಿನ್ಬೇಡ ಬರೀ ಆಮೇಲೆ ತಿನ್ನೆ. ದರ್ಶ ಅಕ್ಕ ಸ್ಕೂಲ್ಗೆ ಹೋಯ್ತಂತೆ ನೀಟಾಗಿ ಮಾಡ್ಬೇಕು, ಬಿಟ್ಟು ಕನ್ಬೇಕು. ಇತಾಶ ಅಕ್ಕ ಸ್ಕೂಲ್ಗೆ ಹೋಯ್ತಂತೆ ಮಗನೇ. ಚಂದು ಇತಾಶ ಎಲ್ಲ ಹೋಯ್ತಂತೆ. ಏ ಈಚಿಕ್ ಮಾಡಬೇಡಮ್ಮ. ಚಲೋ ಇತ್ತು ಅದಕ್ಕೆ ಆರಿ ಮಮ್ಮೂನೇ ಕುಡಿಯೋದಂತೆ ನಾನು, ಅದಕ್ಕೆ ಗೊಬ್ಬಿ ಎತ್ಕೊಂಡು ಹೋಗುತ್ತಂತೆ ಆರಿನ. ಮಮ್ಮೂನೇ ಕುಡಿಯೋದಂತೆ, ಊಟನೇ ಮಾಡೋದಂತೆ ಆರಿ. ದುಡ್ಡಲ್ಲಿ ಆಗ್ಬೇಕಂತ ಮಮ್ಮೂ ಕುಡಿಬೇಕಾನೆಮ್ಮ. ಮುದ್ದು ಮಾಗೆ ನನ್ನ ಮುದ್ದು ಮಾಗೆ ಏನೋ ಅನ್ಕೋಷ್ಟೆ. ಏ ಕಾಲಲ್ಲಿ ಆಡಿಸ್ಕೊಡ್ ನನ್ನಮ್ಮ, ನೀಟಾಗಿ ಆಗೋದು ಪುಟ್ಟಕ್ಕೆ ಮಾಡಿ ಅಂತ. ಐ ಐ ಐ ಮನಿ ಎಗ್ ತಿಂತೀಯಾ? ಎಗ್ ಎಗ್ ತಿಂತೀಯಾ? ಎಗ್ ಹೂವು ತಿಂತೀಯಾ? ಎಗ್ ತಿಂತೀಯಾ? ಓಕೆ ಕಣ್ಣ. ಯಾರ್ಯಾರು ಕೊಡಲಿ ಎಗ್ಗು? ಮಮ್ಮಿ ನನ್ನ ಮುದ್ದು ನೀನು, ನನ್ನ ಮುದ್ದು ನೀನು, ನನ್ನ ರಾಜಕುಮಾರಿ ನೀನು, ಪಟಾಣಿ ನೀನು.
ಹಾಲು ಕುಡಿಯೋಕ್ಕೆ ತುಂಬ ಅಂದರೆ ತುಂಬ ಹಠ ಮಾಡ್ತಾರೆ. ಸೊ ಈಗ ನಾನು ಏನಾದರೂ ಒಂದು ಸ್ಟೋರೀಸ್ ಹೇಳಿ ಕುಡಿಸ್ತೀನಿ, ಬಿಡಲ್ಲ. ಇಲ್ಲಿ ಮಲ್ಲಿಕಾ ಮೊನ್ಕಾಯಿ ಕಾಯಿತ್ತು, ಹಣ್ಣಾಗಿತ್ತು. ಸೊ ಕಟ್ ಮಾಡ್ತಿದ್ದೀನಿ. ತುಂಬ ಗಮ್ ಅಂತ ಇತ್ತು, ಚೆನ್ನಾಗಿತ್ತು. ಅದಕ್ಕೋಸ್ಕರ ಹಸ್ಬೆಂಡ್ಗೆ ಏನಾದರೂ ಇದರಲ್ಲಿ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಒಬ್ರಿಗಾಗಷ್ಟು ಕಟ್ ಮಾಡ್ತಿದ್ದೀನಿ. ನಾನು ಹಾಗೆ ರಾ ಆಗೇ ತಿಂತೀನಿ. ಅದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಏನು ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ನಾನು ಟೇಸ್ಟ್ ಮಾಡಿ ನೋಡ್ತಾಯಿದ್ದೆ ಹೇಗಿದೆ ಅಂತ. ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಇದು ಮಲ್ಲಿಕಾ ಮಾವಿನಕಾಯಿ ಹಣ್ಣಾದರೆ ಮಾತ್ರ ಚೆನ್ನಾಗಿರುತ್ತೆ, ಈ ಥರ ಮಾವಿನಕಾಯಿ ಎಲ್ಲ. ಸೊ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಚಾಪರ್ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ತುಂಬ ಅಂದರೆ ತುಂಬ ಈಸಿಯಾಗಿ ವರ್ಕ್ ಆಯಿತು. ಸಕ್ಕತ್ತಾಗಿದೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಇದು ಪ್ರಾಡಕ್ಟ್ ಇದು. ಆ್ಯಂಡ್ ಇಲ್ಲಿ ನಾನು ಸ್ವೀಟ್ ಮಾಡ್ಕೊಂಡಿದ್ದೆ ಅಲ್ವಾ, ನಾನು ಅದ್ರ ಮೇಲೆ ಈ ಥರ ಡ್ರೈ ಫ್ರೂಟ್ಸ್ನ ಚಾಪಿಂಗ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಒಬ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ ನಾನು. ಅಷ್ಟೇ ಕಪ್ಪಲ್ಲಿ ಹಾಕಿದ್ದೀನಲ್ವ, ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಮಾವಿನ ಹಣ್ಣನ್ನ, ಏಲಕ್ಕಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಒಂಚೂರು ನೀರು ಆ್ಯಡ್ ಮಾಡಬಾರ್ದು. ಗಟ್ಟಿಯಾಗಿ ನೋಡಿ ಈ ಥರ ಆಗುತ್ತೆ. ಫ್ರೀಝರಲ್ಲಿ ಇಟ್ಟಿರ್ತೀವ ಆ ಥರ ಇದೆ ಅಂದ್ಕೋಬೇಕು. ಆ ಥರ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಮಾಡಿಟ್ಟು ಬಂದು ನಾನಿಲ್ಲಿ ಮುದ್ದುಮ್ಮಾಗಿ ಹಸ್ಬೆಂಡ್ ಸ್ನಾನ ಮಾಡಿಸಿ ಕೊಟ್ಟಿದ್ರು. ಇವತ್ತು ನಾನು ಬಿಸಿಲಿಗೆ ಬಂದಿತ್ತಲ್ವ, ಬಿಸಿಲಿಗೆ ನಿಲ್ಲಿಸ್ಕೊಂಡು ತಲೆ ಒರೆಸ್ತಾ ಇದ್ದೀನಿ. ಅದು ಬಿಸಿಲಿಂದು ಸೂರ್ಯನ ಕಿರಣಗಳು ಮಕ್ಕಳ ಮೇಲೆ ಬೀಳಬೇಕು, ಅರ್ಲಿ ಮಾರ್ನಿಂಗ್ ಅಂತಾರೆ. ಬಟ್ ಮಗಳನ್ನ ಬಿಸಿಲಲ್ಲಿ ನಾವೆಲ್ಲೂ ಕರ್ಕೊಂಡೇ ಹೋಗಲ್ವಲ್ಲ. ಸೊ ಬಿಸಿಲಿಗೆ ಕರ್ಕೊಂಡೋಗಿ ನಾನು ಈ ಥರ ಎಲ್ಲ ರಬ್ ಮಾಡ್ತಾ ಇದ್ದೀನಿ ತಲೆನ. ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ನನಗೂ ಒಂದು ಚೆನ್ನಾಗಿ ಇಷ್ಟ ಈ ಥರ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ. ಬಟ್ ಸಿಟಿಗಳಲ್ಲೆಲ್ಲ ಈ ಥರ ಕರ್ಕೊಂಡೋಗಲ್ಲ. ಮಮ್ಮಿ ಮನೇಲಂತೂ ಸ್ನಾನ ಮಾಡಿಸಿದ್ರೆ 100% ಹೊರಗಡೆನೇ ನಮ್ಮ ಮಮ್ಮಿ ಈ ಥರ ಎಲ್ಲ ತಲೆ ಎಲ್ಲ ಉಜ್ಜಿ ಸ್ನಾನ ಮಾಡಿಸ್ತಾರೆ. ಬಿಸಿಲಿಗೆ ಎಲ್ಲ ಆರಿಸಿ ಇದು ಮಾಡ್ತಾರೆ. ಸೊ ನಾನು ಅಷ್ಟೇ ಇಲ್ಲಿ ಹೊರಗಡೆ ಕರ್ಕೊಂಡೋಗಿ ನನ್ನ ಮುದ್ದುಮ್ಮಗೆ ಚೆನ್ನಾಗಿ ತಲೆಯೆಲ್ಲ ಮೈಯೆಲ್ಲ ಒರೆಸ್ಕೊಂಡು ಕರ್ಕೊಂಬಂದೆ. ಏನೋ ಗೊತ್ತಿಲ್ಲ, ಮಗಳು ಹುಟ್ಟಿದ್ಮೇಲೆ ಒಂಥರ ಲೈಫೇ ಚೇಂಜ್ ಆಗಿಬಿಟ್ಟಿದೆ ನಂದು. ಬಿಫೋರ್ ಲೈಫೇ ಒಂಥರ ಇತ್ತು, ಇವಾಗಂದ್ರೂ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ. ಎಲ್ಲ ಮಕ್ಕಳಾಗಿರೋರಿಗೆ ಗೊತ್ತಿರುತ್ತೆ. ನಮ್ಮ ಥರ ಏಜಲ್ಲಿ ಯಾರ್ಯಾರು ಇರ್ತೀರಾ ನನ್ನ ಹಾಗೆ ಅವ್ರಿಗೆ ಗೊತ್ತಾಗುತ್ತೆ. 30 ಮೇಲೆಲ್ಲ ಇದ್ದರೆ ಅವ್ರದ್ದೇ ಒಂಥರ ಲೈಫ್ ಸ್ಟೈಲು. ಬಿಫೋರ್ 30ಯಲ್ಲಿದ್ದವ್ರಿಗೆ ಒಂಥರ ಲೈಫ್ ಸ್ಟೈಲು, ಫೀಲಿಂಗ್ಸ್ ಎಲ್ಲ ಬೇರೆ ಥರ ಇರುತ್ತೆ ಅನ್ನೋದು ನನ್ನ ಭಾವನೆ. ನಿಮ್ಗೇನು ಅನಿಸುತ್ತೆ? ಓಕೆ, ಇಲ್ಲಿ ನನ್ನ ಮುದ್ದುಮ್ಮಗೆ ರೆಡಿ ಮಾಡ್ತಾಯಿದ್ದೀನಿ. ಈ ತುಂಬ ಅಂದರೆ ತುಂಬ ಹಠ ಮಾಡ್ತಾರೆ. ಬೆಳ್ದಂಗೆಲ್ಲ ಫಸ್ಟ್ ಅಂದರೆ ಸುಮ್ಮನೆ ಹಾಕ್ಸ್ಕೊತಾಯಿದ್ರು, ಸುಮ್ಮನೆ ಸ್ನಾನ ಮಾಡಿಸ್ಕೊಳ್ತಾಯಿದ್ರು. ಈಗಂತೂ ತೀಟೆ ಅಂದರೆ ತೀಟೆ ನೋಡಿ. ಕ್ರೀಮ್ ಹಾಕ್ಸ್ಕೊಂಡ್ರೆ ಪೌಡ್ರ್ ಹಾಕ್ಸ್ಕೊಳ್ಳೋಕ್ಕೆ ಇಷ್ಟು ತೀಟೆ ಇವಾಗ. ಹೋಗೋದು, ನಾನು ಇಳಿಯೋದು, ತುಂಬ ಹಠ ಮಾಡ್ತಾರೆ. ಒಂದೊಂದು ಸಲ ತುಂಬ ಹೆಕ್ಟಿಕ್ ಆಗಿಬಿಡುತ್ತೆ. ಮನೇಲಿ ಕೆಲಸ ಮಾಡೋದು ಕಷ್ಟ ಆಗಲ್ಲ, ಮಗುನ ಮೇಂಟೈನ್ ಮಾಡೋದು ಕಷ್ಟ ಅನಿಸ್ಬಿಡುತ್ತೆ. ಈ ಥರ ನೋಡಿ ಕಾಲಲ್ಲಿ ಒದಿಯೋದು, ನನಗೆ ಹಾಕ್ಬಾರ್ದು ಪೌಡರ್ ಅಂತ. ನಾನು ಏನೇ ಮಾಡಿದ್ರೂ ಬಿಡಲ್ಲ. ಏನಾದರೂ ಮಾಡಬೇಕು, ಏನಾದರೂ ತಿನ್ನಿಸ್ಬೇಕಂದ್ರೆ ತಿನ್ನಿಸ್ತೀನಿ, ಏನಾದರೂ ಹಾಕ್ಬೇಕಂದ್ರೆ ಹಾಕ್ತೀನಿ. ಅವ್ರು ಎಷ್ಟು ಮಾಡ್ತಾರೋ ಅದಕ್ಕಿಂತ ಡಬಲ್ ಹಠ ನಂದು. ನನ್ನಾಗೆ ಹಠ ಜಾಸ್ತಿ. ಆದರೂ ಪಾಪ ಮಾರ್ನಿಂಗ್ ಎದ್ದು ಆಫೀಸ್ಗೆ ಕರ್ಕೊಂಡೋಗೋ ದಿನ ಈ ಥರ ಎಲ್ಲ ಆಗುತ್ತೆ ಮಗುಗೆ. ನಾನು ಡೈಲಿ ಏನೂ ಆಫೀಸ್ಗೆ ಹೋಗಲ್ಲ. ವೀಕ್ಲಿ ಥ್ರೈಸ್ ಆರ್ 4 ಟೈಮ್ಸ್ ಹೋಗ್ತೀನಿ. ಇಲ್ಲಿ ಮುದ್ದುಮ್ಮಗೆ ಇವತ್ತು ಈ ಥರ ಡ್ರೆಸ್ ಹಾಕೋಣ ಅಂತ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಲೈಟ್ ಕಲರ್ಸ್ ಡ್ರೆಸ್ ಹಾಕಿದ್ರೆ. ಆಲ್ಮೋಸ್ಟ್ ನನ್ನ ಕಂದನಿಗೆ ನಾನು ಚಿಕ್ಕ ವಯಸ್ಸಿಂದ ಫ್ರಾಕು, ಈ ಥರ ಜಾಸ್ತಿ ಮಿನಿ ಡ್ರೆಸ್ಸಸ್ಸು, ಓವರ್ ಡ್ರೆಸ್ಸಸ್ ಎಲ್ಲ ಹಾಕಿಲ್ಲ. ಯಾವಾಗಲೂ ಹಿಂಗೆ ಇದೇ ಥರ ಸಿಂಪಲಾಗಿರೋದೇ ಡ್ರೆಸ್ಸಸ್ ಹಾಕಿರೋದು. ರೇರ್ ಅಂದರೆ ರೇರ್ ಅಂತ ಹೇಳೋಕ್ಕೆ, ನಾನು ವರ್ಕ್ ಡ್ರೆಸ್ ನನ್ನ ಮಗಳಿಗೆ ಹಾಕೂ ಇಲ್ಲ, ನಾನು ತಗೊಂಡೂ ಇಲ್ಲ. ತುಂಬ ಸಿಂಪಲಾಗಿ ಇದೇ ಥರನೇ ಹಾಕಿ ಮಕ್ಕಳಿಗೆ ಬೆಳೆಯೋವರೆಗೂ ಇದೇ ಥರ ಇದ್ದರೆ ಕಂಫರ್ಟಬಲ್ಲು, ಚೆನ್ನಾಗಿರುತ್ತೆ. ಒಬ್ಬೊಬ್ರು ತುಂಬ ಹೆವಿಯಾಗಿ ಡ್ರೆಸ್ಸಸ್ ಎಲ್ಲ ಹಾಕಿರ್ತಾರೆ. ಅವ್ರಿಗೆ ಇರಿಟೇಷನ್ ಆಗ್ತಾಯಿರುತ್ತೆ, ಮಕ್ಕಳಿಗೆ ಹೇಳೋಕ್ಕಾಗೋಲ್ಲ. ಆದರೂ ನೀವು ಹಾಕಿರ್ತೀರಲ್ಲ ಅಂತ ಅವ್ರು ಕ್ಯಾರಿ ಮಾಡ್ತಿರ್ತಾರೆ ಅಷ್ಟೇ. ಸೊ ಯಾವಾಗಲೂ ಮಕ್ಕಳಿಗೆ ಇದೇ ಥರ ಸಿಂಪಲಾಗಿ ಹಾಕಿ ಚೆನ್ನಾಗೂ ಕಾಣಿಸ್ತಾರೆ. ಅವ್ರಿಗೂ ಲೈಟ್ ವೆಯ್ಟಾಗಿರುತ್ತೆ, ಚೆನ್ನಾಗಿರ್ತಾರೆ. ನನ್ನ ಮುದ್ದುಮ್ಮಗೆ ಎಲ್ಲ ರೆಡಿ ಮಾಡಿ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಕೂದಲೆಲ್ಲ ಜುಟ್ಟು ಹಾಕ್ಬಿಡ್ತೀನಿ. ಈಗ ಮುಖದ ಮೇಲೆಲ್ಲ ಬಂದುಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಈಗ ಫುಲ್ ಜುಟ್ಟು ಹಾಕ್ಬಿಡ್ತೀನಿ. ಏರ್ಸ್ ಎಲ್ಲ ಫುಲ್ಲು ಗ್ರೋತ್ ಆಗಿದೆ. ನಾನಿನ್ನು ದೇವರಿಗೆ ನನ್ನ ಮುದ್ದುಮ್ಮಗೆ ಏರ್ಸ್ನ ದೇವ್ರಿಗೆ ಏನಂತಾರಲ್ವ ಅದು ಕೂದಲನ್ನ ದೇವ್ರಿಗೆ ಕೊಡೋದು ಅಂತಾರಲ್ಲ, ಆ ಥರ ಎಲ್ಲ ಏನೂ ಕೊಟ್ಟಿಲ್ಲ ನಾವು. ಮುದ್ದುಮ್ಮಗೆ 3 ಇಯರ್ಸ್ ಬಿದ್ಮೇಲೆ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ನಮಗೂ ಹೀಗೆ ಸ್ವಲ್ಪ ಇಶ್ಯೂಸಿಂದ ಮಿಸ್ ಆಯಿತು. ನೋಡೋಣ, ಹಾಸ್ಟೆಲ್ ಏರ್ ಗ್ರೋತ್ ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ಬಿಫೋರ್ 1 ಇಯರು ಚೆನ್ನಾಗಿ ಬರ್ತಿತ್ತು. ಬಟ್ ನನ್ನ ಮಗಳಿಗೆ ಅದಕ್ಕೆ ತುಂಬ ತೆಳ್ಳಗಿದೆ, ಏರ್ ಗ್ರೋತಿಂಗ್ ಕಡಿಮೆ ಇದೆ. ದಟ್ಸ್ ಓಕೆ, ಇನ್ನು 4 ಮಂತ್ಸ್ ಇದೆ, ಕೊಟ್ಬಿಟ್ಟು ಆಮೇಲೆ ಗುಂಡು ಹೊಡಿಸ್ಬಿಡೋದೆ ನನ್ನ ಕಂದನಿಗೆ.
ತುಂಬ ಮುದ್ದಾಗಿ ಕಾಣಿಸ್ತಾರೆ ರೆಡಿ ಮಾಡಿದಾಗ. ನನಗೆ ಖುಷಿಯಾಗುತ್ತೆ. ಎಲ್ಲ ರೆಡಿ ಮಾಡಿ ಬಂದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬಡಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ. ಇಲ್ಲಿ ಕುಕ್ಕುಂಬರು, ಒಂದು ಬಾಯ್ಲ್ಡ್ ಎಗ್ಗು, ನಾಟಿ ಮೊಟ್ಟೆ ಅಂತ ಮಾಡ್ಕೊಂಡಿದ್ದೆ. ಇಲ್ಲಿ ಸ್ವೀಟ್ ಮಾಡಿದ್ನಲ್ಲ ಅದು ಕೊಡ್ತಾಯಿದ್ದೆ. ಬಟ್ ಯಾವಾಗಲೂ ಅಷ್ಟೇ, ಏನೇ ಮಾಡಿಕೊಡಿ ನೀವು ಸ್ವಲ್ಪ ತಟ್ಟೆಲಿ ಬಿಟ್ಬಿಟ್ಟೇ ಹೋಗ್ತಾರೆ. ರೇರು ಫುಲ್ಲು ಕಂಪ್ಲೀಟ್ ಮಾಡೋದು. ತುಂಬ ಬೇಜಾರಾಗುತ್ತೆ. ಎಷ್ಟು ಇಷ್ಟಪಟ್ಟೆಲ್ಲ ಏನಾದರೂ ಮಾಡಿರ್ತೀವಿ ಬ್ರೇಕ್ಫಾಸ್ಟು, ಆದರೂ ಈ ಥರ ಪ್ಲೇಟಲ್ಲಿ ಬಿಟ್ಬಿಡ್ತಾರೆ ಮಾರ್ನಿಂಗ್ ಟೈಮು. ಓಕೆ ನೋಡಿ, ಬ್ರೇಕ್ಫಾಸ್ಟ್ ನಂದು ಈ ಥರ ಇತ್ತು. ನಾನು ನೋಡಿ ಈ ಥರ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಟ್ರೈ ಮಾಡಿ ನೋಡಿ ವೈಟ್ ಪಲಾವ್ ಯಾರಿಗಾದರೂ ಇಷ್ಟ ಇದ್ದರೆ. ಏನು ಸ್ಪೈಸಸ್ ಇಲ್ಲದೆ ನ್ಯಾಚುರಲಾಗಿ ಈ ಥರ ತೊಗೊಂಡ್ರೆ ತುಂಬ ಹೆಲ್ತ್ಗೂ ಒಳ್ಳೆಯದು, ನಮಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮುದ್ದುಮಗೆ ಮಾರ್ನಿಂಗ್ ಎದ್ದು ಹಾಲು ಕೊಡಿಸಿರ್ತೀನಲ್ವ, ಸೊ ಊಟ ಎಲ್ಲ ಮಾಡಿಸೋದಿಲ್ಲ, ವಾಮಿಟ್ ಮಾಡ್ತಾರೆ ಅಂತ ಆಫೀಸ್ಗೆ ಊಟ ಮಾಡಿಸ್ತೀನಿ. ಇವತ್ತು ಮನೆಯೂ ನೋಡೋಕೆ ಹೋಗಬೇಕಾಗಿತ್ತು ನಾವು, ಮನೆ ಶಿಫ್ಟ್ ಮಾಡೋದ್ರಿಂದ. ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದಿದ್ದು, ಇಲ್ಲಾಂದರೆ ಹೋಗ್ತಿರಲಿಲ್ಲ. ಆಫೀಸ್ಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೋಗ್ತಾಯಿದ್ವಿ. ನನ್ನ ಕಂದ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ನಮ್ಮ ಮನೆಯವ್ರು ಏನೋ ಗೊತ್ತಿಲ್ಲ, ತುಂಬ ಗಾಡಿಯಲ್ಲೇ ಓಡಾಡ್ತಿದ್ದಾರೆ, ಕಾರಲ್ಲಿ ಹೋಗ್ತಿಲ್ಲ. ಕಾರಲ್ಲಿ ಹೋದರೆ ಮಾತ್ರ ವಾಮಿಟ್ ಮಾಡ್ತಾರೆ, ಗಾಡಿಯಲ್ಲಿ ಹೋದರೆ ವಾಮಿಟ್ ಮಾಡೋದಿಲ್ಲ ನನ್ನ ಕಂದ. ಈ ಥರ ನಮ್ಮ ಆಫೀಸ್ ರೋಡ್ ಸಿಕ್ತು. ಹೋಗೋ ದಾರಿಯಲ್ಲಿ ಹಸು ಎಲ್ಲ ಕಾಣಿಸುತ್ತೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ. ಇದು ನೋಡಿರಿ ರೋಡು. ನಾನು ತುಂಬ ಲಾಗ್ಸಲ್ಲಿ ಹೇಳ್ತಾನೆ ಇರ್ತೀನಿ, ನನ್ನ ಫೇವ್ರೇಟ್ ರೋಡು, ತುಂಬ ಕಾಮಾಗಿ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ನನಗೆ ಸಿಕ್ಕಾಪಟ್ಟೆ ತುಂಬ ಇಷ್ಟ ಈ ಥರ ಎಲ್ಲ ಇದ್ದರೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಈ ಥರ ಮರಗಳು ಒಂಥರ ಪೀಸ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ಆಫೀಸ್ಗೆ ರೀಚ್ ಆದ್ವಿ. ನಮ್ಮ ಹಸ್ಬೆಂಡ್ ಇದ್ದರೆ ಮುದ್ದುಮನ ಅವರೇ ತೊಗೊಂಡು ಹೋಗ್ತಾರೆ ಮೇಲೆ. ಹತ್ತಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸೊ ಆಫೀಸ್ಗೆಲ್ಲ ರೀಚ್ ಆದಮೇಲೆ ಸ್ವಲ್ಪ ಆಫೀಸಲ್ಲೇ ಇದ್ದು ಮಧ್ಯಾಹ್ನ ಮೇಲೆ ಇದು 3 ಹತ್ತತ್ರ ಆಗಿದೆ. ಆವಾಗ ಮನೆ ನೋಡೋಕ್ಕೆ ಬಂದ್ರಿ. ಎಷ್ಟು ಚೆನ್ನಾಗಿತ್ತಂದರೆ ಇದು ಏರಿಯಾ ತುಂಬ ಇಷ್ಟ ಆಯಿತು ನನಗೆ. ಇದೇ ಥರ ಇರಬೇಕು, ಸೈಲೆಂಟಾಗಿ. ನನಗೆ ಗಜಿಬಿಜಿ ಇರೋದು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ನಾನಿಲ್ಲ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನು ಫುಲ್ ವಿಡಿಯೋ ಮಾಡಿಲ್ಲ, ಬಟ್ ಮನೆ ತುಂಬ ಚೆನ್ನಾಗಿತ್ತು. ರೆಂಟ್ ಜಾಸ್ತಿ ಹೇಳಿದ್ರು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಒಳಗಡೆ ಇಷ್ಟ ಆಯಿತು, ಬಟ್ ರೆಂಟ್ ಜಾಸ್ತಿ ಹೇಳಿದ್ರು. ಮತ್ತು ಇನ್ನೊಂದು ಮನೆಗೆ ಬಂದ್ವಿ. ಫುಲ್ಲಿ ಫರ್ನಿಷ್ಡ್ ಮನೆ, ಅಂದರೆ ತುಂಬ ಚಿಕ್ಕದಾಗಿತ್ತು, ಎಲ್ಲೂ ಸ್ಪೇಸ್ ಇಲ್ಲದೆ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದರು. ಅಂದರೆ ಈ ಫರ್ನಿಷ್ಡ್ ಮಾಡಿದ್ದಾರೆ ಅಂತ ಹೇಳಿ 25K ಹೇಳಿದ್ರು. ನನಗೆ ಯಪ್ಪ ಬೇಡ ಅಂತ ಹೇಳಿ ವಾಪಸ್ ಬಂದೆ ನಾನು. ಫಸ್ಟ್ ಒಂದು ಮನೆ ನೋಡಿದ್ವಿ, ಅದಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಓಕೆ ಅಂತ ಹೇಳಿ ನಾನು ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಆಫೀಸ್ ಹತ್ರ ಹೋಗಿ ಹಸ್ಬೆಂಡ್ ಇನ್ನೂ ಆಫೀಸ್ಗೆ ಹೋದರು. ಅವರು ಕೆಲಸ ಮುಗಿಯೋವರೆಗೂ ಎಲ್ಲ ವರ್ಕರ್ಸ್ ಮನೆಗೆ ಹೋದರು. ಆಫೀಸ್ ಮುಗಿಸ್ಕೊಂಡು ಲಾಸ್ಟಲ್ಲಿ ಬರ್ತಾರೆ ಅವರು. ಸೊ ನೋಡಿ, ಬ್ಯೂಟಿ ಅಂದರೆ ನಮ್ಮ ಬೆಂಗಳೂರಪ್ಪ, ತುಂಬ ಅಂದರೆ ತುಂಬ ಇಷ್ಟ ನನಗೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಬೆಂಗಳೂರು ಕ್ಲೈಮೇಟು. ಎಲ್ಲಾದರೂ ನೋಡಿ, ನಾವು ಯಾವಾಗಲೂ ಆ ಕಡೆ ಜಾಲಹಳ್ಳಿ ಕ್ರಾಸಲ್ಲಿ ರೋಡಲ್ಲಿ ಆಫೀಸ್ಗೆ ಹೋಗ್ತಾಯಿದ್ವಿ. ಇವತ್ತು ಹೆಸರುಘಟ್ಟ ರೋಡಿಂದ ಹೋಗ್ತಾಯಿದ್ರು ರ್ಯಾಪಿಡೋ ಅವರು. ಸೊ ಓಕೆ ಅಂತ ಹೇಳಿ ನಾನು ಸುಮ್ಮನೆ ಆದೆ. ತುಂಬ ಚೆನ್ನಾಗಿತ್ತು ರೋಡು, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಮನೆಗೆ ರೀಚ್ ಆದಮೇಲೆ ನನ್ನ ಮುದ್ದಮ್ಮ ಗಾಡಿಯಲ್ಲಿ ಮಲ್ಕೊಂಡೇ ಬಿಟ್ಟಿದ್ರು. ಅದಕ್ಕೋಸ್ಕರ ಅವ್ರನ್ನ ಮಲಗಿಸೋಣ ಅಂತ ಹೇಳಿ ಹಾಗೆ ಕರ್ಕೊಂಬಂದೆ. ಇವತ್ತು ಊಟ ಮಾಡಿಸೇ ಇಲ್ಲ ನಾನು, ಯಾಕೆ ಅಂದರೆ ಬಾಕ್ಸ್ ಮನೆಯಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದೆ ಪಾಪ. ಅದಕ್ಕೋಸ್ಕರ ಅಲ್ಲೇ ನಂದಿನಿ ಪಾರ್ಲರಲ್ಲಿ ಒಂದು ಜ್ಯೂಸು ಐಸ್ ಕ್ರೀಮ್ ಕೊಡಿಸಿದ್ದೆ. ಆದರೂ ಮಕ್ಕಳಿಗೆ ಊಟ ಮಾಡಿಸ್ಬೇಕು, ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಮನೆಗೆ ಬೇಗ ಬಂದೆ. ಸೊ ಆದ್ರೂ ಮಲಗಿಬಿಟ್ಟಿದ್ರು, ಅದಕ್ಕೆ ಸುಮ್ಮನೆ ಅದೇ. ಈವ್ನಿಂಗ್ ಎದ್ದಾಗ ರಾಗಿ ಸರಿ ಮಾಡಿ ತಿನ್ನಿಸ್ದೆ. ಇವತ್ತು ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮ ಮಗಳು ಬಂದಿದ್ದರು. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಚಿಕನ್ ತರಿಸ್ತಿದ್ದೀನಿ ಮಾಡು ಅಂತ ಹೇಳಿದ್ರು. ಓಕೆ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಯಾರೇ ಬರಲಿ ಯಾರೇ ಬಿಡಲಿ, ಅವರು ನಾರ್ತ್ ಕರ್ನಾಟಕ ಅಂತೇಳಿ ರೊಟ್ಟಿ ಒಂದು ಮಾಡ್ತಾರೆ ಬಟ್ ಅಡುಗೆ ಎಲ್ಲ ಕ್ಲಿಯರಾಗಿ ನಾನೇ ಮನೆ ಕೆಲಸ ಆಯಿತು, ಅಡುಗೆ ಎಲ್ಲ ಮಾಡ್ಕೊಳೋದು. ಬಟ್ ಕೆಲವೊಬ್ರು ಅನ್ಕೊತಾರೆ, ಇವರೆಲ್ಲ ಬಂದರೆ ಇವರೇನೂ ಮಾಡೋಲ್ಲ ಅಂತ. ನಾನು ಕೇಳ್ಪಟ್ಟಿದ್ದೀನಿ, ಅದಕ್ಕೋಸ್ಕರ ಇದರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೇ ಬಂದರೂ ಯಾರೇ ಇದ್ದರೂ ನಮ್ಮ ಮನೆ ಕೆಲಸ ನಾವು ಮಾಡಲೇಬೇಕು. ನಾನೇ ಮಾಡೋದು ಅಡುಗೆ ಎಲ್ಲ. ಸೊ ಇಲ್ಲಿ ಚಿಕನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾನು ಹಿಂದೆ ವೀಡಿಯೋಸಲ್ಲಿ ಹೇಳಿದ್ದೀನಲ್ವ, ಅದೇ ಥರ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ಗೆ ನಾರ್ಮಲಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸದುಗಿಸ್ಕೊಂಡಿದ್ದೀನಿ, ಮೀನ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಕ್ಕೆ ಲವಂಗ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಬಿಟ್ಟಿದ್ದೀನಿ, ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು. ಅದಕ್ಕೆ ಚಿಕನ್ ಬರೋದು ಸ್ವಲ್ಪ ಲೇಟ್ ಆಯಿತು. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಇಲ್ಲಿ ಫಸ್ಟು
ಆಯಿಲ್ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಚಿಕನ್ ಅದರೊಳಗಡೆ ಹಾಕ್ಕೊತಿದ್ದೀನಿ. ಬಿಕಾಸ್ ಏನು ಸ್ಮೆಲ್ ಇರೋದಿಲ್ಲ ಚಿಕನಲ್ಲಿ, ಏನು ಚಿಕನ್ ಆಗಲಿ ಮಟನ್ ಆಗಲಿ ಪಲಾವ್ ಎಲ್ಲ ಆಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಟರ್ಮರಿಕ್ಕು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಾಡ್ಕೊಬೇಕು. ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫಸ್ಟೆಲ್ಲ ಈ ಥರ ಎಲ್ಲ ಹಾಕ್ಬಿಟ್ರೆ ಉಪ್ಪು ಮತ್ತು ಖಾರ ಎರಡೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟೇ ಉಪ್ಪು, ಖಾರದ ಪುಡಿ, ಅರಿಶಿನ ಮೂರು ಮಿಕ್ಸ್ ಮಾಡಿಬಿಟ್ಟು ಗಿಂಜರ್ ಗಾರ್ಲಿಕ್ ಹಾಕಿದ್ರೂ ಓಕೆ, ಹಾಕ್ತಿದ್ರು ಓಕೆ. ನಾನಿಲ್ಲಿ ಟರ್ಮರಿಕ್ ಸಹ ಆ್ಯಡ್ ಮಾಡಿದೆ. ಇಲ್ಲಿ ಇದನ್ನು ಚೆನ್ನಾಗಿ ನೀರು ಹಾಕದೆ ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡು ಬೇಯಿಸ್ಕೊಳ್ಬೇಕು. ಅದೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಫುಲ್ಲು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ನಾನು ಆಲ್ಮೋಸ್ಟ್ ಕುದಿಯೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡ್ತೀನಿ. ಚಿಕನ್ದು 1 ವಿಸಿಲ್ ಆರ್ 2 ವಿಸಿಲ್ ಬಂದರೆ ರೆಡಿ ಆಗಿಬಿಡುತ್ತೆ ಇದು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಕುಕ್ಕರ್ ಇರುತ್ತೆ. ಒಬ್ಬೊಬ್ಬರ ಮನೇಲಿ 1 ವಿಸಿಲ್ಗೆ ಬೆಂದೋಗಿರುತ್ತೆ. ಒಬ್ಬೊಬ್ಬರಲ್ಲಿ 3 ವಿಸಿಲ್ ಅದ್ರ ಮೇಲೆ ಡಿಪೆಂಡ್ಸ್ ಅವ್ರ ಕುಕ್ಕರು, ಅವ್ರು ನೋಡ್ಕೊಬೇಕು. ನಾನಿಲ್ಲಿ 2 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಈ ದೊಡ್ಡ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೆ ನಾನು. ಅದು 1.5 kg 1.25 kg ಇತ್ತು ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು, ಇಷ್ಟ ಆಯಿತು ನಮಗೂ. ಎಲ್ಲ ಆದಮೇಲೆ ಇಲ್ಲಿ ರೊಟ್ಟಿ ಮಾಡಿದರು ನಮ್ಮ ಅತ್ತೆಯವರು. ನಾವಿಲ್ಲಿ ಊಟ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡಿದ್ವಿ. ಊಟ ಆದಮೇಲೆ ನಾನು ನನ್ನ ಕಂದ ಇಬ್ಬರು ವಾಕಿಂಗ್ ಬಂದ್ವಿ. ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಇವತ್ತು ಮಕ್ಕಳೆಲ್ಲ ಇದ್ದರು. ಆಮೇಲೆ ನಮ್ಮ ಮುದ್ದು ಮಗಳಿಗೆ ಅವರ ಫೇವ್ರೇಟ್ ಅಕ್ಕ ಹಿತಾಶ, ಫ್ರೆಂಡು, ಲೆಕ್ಕ ಎಲ್ಲನೂ ಅವರಿದ್ದರು. ಅವ್ರ ಜೊತೆನೂ ಸಹ ತುಂಬ ಮ್ಯಾಚಿಂಗ್ ಡ್ರೆಸ್ಸು. ನಿಧಾನಕ್ಕಂದ ಶರ್ಮಾ ಜಾಣಮರಿ. ನೋಡಿದ್ರಲ್ಲ ಇಷ್ಟೆಲ್ಲ ಎಂಜಾಯ್ ಮಾಡ್ತಾರೆ ಇವರು. ಹಿತಾಶ ಅಂತ ತುಂಬ ಅಂದರೆ ತುಂಬ ಕಾಲು ನೋವು ಬಂದು ಅನ್ಸುತ್ತೆ ಮೇಡಮ್ಗೆ ಅಂತಲೇ ಹೇಳ್ಬೋದು. ಕಾಲು ನೋವು ಬಂದು ಚಿನ್ನಮ್ಮ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರು, ನನ್ನ ಜೊತೆ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರು. ಫುಲ್ ಎಂಜಾಯ್ ಮಾಡಿದ್ರು. ಲಾಸ್ಟ್ಗೆ ಎತ್ಕೊ ಮಮ್ಮಿ ಕಾಲು ಅಂತ ಹೇಳಿದ್ರು. ಎತ್ಕೊಂಡು ಆಲ್ಮೋಸ್ಟ್ ಒಂದು 1 ಅವರ್ ಮೇಲೇ ವಾಕ್ ಮಾಡಿದ್ರು ಇವತ್ತು, ಖುಷಿಪಟ್ಟು ಹಿತಾಶ ಇದ್ದಿದ್ದರಿಂದ. ಇದು ಎಲ್ಲ ನಮ್ಮದು ಟ್ಯೂಸ್ಡೇ ಲಾಗ್ ಆಗಿತ್ತು. ನಮ್ಮ ಡೇ ಈ ಥರ ಇತ್ತು, ಚೆನ್ನಾಗಿತ್ತು ಒಂಥರ ಅವತ್ತು. ನಿಮ್ಮ ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.